ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಧರ್ಮ ಯುದ್ಧ ಶುರುವಾಗ್ಬಿಟ್ಟಿದೆ ಅನ್ನುವಂಥ ಪ್ರಶ್ನೆ ಬಹುತೇಕ ಸಲ ನಮ್ಮನ್ನ ಕಾಡ್ತಾ ಇರುತ್ತೆ. ಕಾರಣ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇರುವ ಒಂದೊಂದು ಹೇಳಿಕೆಗಳಿಂದಾಗಿ. ನಿನ್ನೆ ಎಚ್.ಸಿ. ಮಹದೇವಪ್ಪ ಆಯ್ತು, ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸರದಿ, ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಆಯ್ತು, ಸಂತೋಷ್ ಲಾಡ್ ಆಯ್ತು, ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ಪ್ರಕಾರ ಬಿಜೆಪಿ ಶಾಸಕರಿಗೆ ಧರ್ಮ ಬೇಡ, ಓಟ್ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲಿಸಾ ಗೊತ್ತಿದೆ, ರಾಮಾಯಣ ಗೊತ್ತಾ, ಎಷ್ಟು ಜನಕ್ಕೆ ಗೊತ್ತಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವೀರ್ ಸಾವರ್ಕರ್ ಇತಿಹಾಸ ಗೊತ್ತಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಾ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಈಸ್ ಎ ಕ್ರಿಯೇಟರ್, ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ, ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ಇಲ್ಲಿ ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು, ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರ್ರಿ, ವೈಶ್ಯನ ಕರ್ರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ, ಅದು ಬೇರೆದಿದೆ ಅಂತ. ಬಿ ಜೆ ಪಿಯವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ್ ರಾಮಾಯಣನೂ ಓದಿಲ್ಲ. ನಾನು ಹೇಳಿದ್ದೀನಲ್ಲ ಎಷ್ಟು ಸರಿ, ಅವರಿಗೆ ಕರೆಸ್ಬಿಟ್ಟು ಕೇಳಿಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು, ಅವೆಲ್ಲ ಹೇಳ್ತಾರಾ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರ್ದಿರೋದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ರಾಜಕೀಯ ವ್ಯಕ್ತಿಗಳಿಗೆ ಧರ್ಮನೇ ಆಧಾರ ಆಗ್ಬಿಟ್ಟಿದೆಯಾ ರಾಜಕಾರಣ ಮಾಡೋಕೆ? ಎಸ್ಪೆಷಲಿ ಕಾಂಗ್ರೆಸ್ ನಾಯಕರ ಈ ಸ್ಟೇಟ್ಮೆಂಟ್ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಖಂಡಿತ ಶ್ರುತಿ, ಈ ಹಿಂದಿನಿಂದನೂ ಕೂಡ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಒಂದಷ್ಟು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದಂತೂ ಸತ್ಯ. ಈಗ ಅದು ಮತ್ತಷ್ಟಕ್ಕೆ ತಾರಕಕ್ಕೆ ಹೋಗ್ತಾನೆ ಇದ್ದಾವೆ. ಅದರಲ್ಲೂ ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆದಾಗಿಂದಂತಲೂ ಕೂಡ ಕಾಂಗ್ರೆಸ್ನವರು ಒಂದಷ್ಟು ರಾಮನ ಬಗ್ಗೆ ಟೀಕೆ ಮಾಡುವಂಥದ್ದು ಇದ್ದೇ ಇತ್ತು. ಈಗ ಅದು ಸ್ವಲ್ಪ ಮಟ್ಟಿಗೆ ಚುನಾವಣೆ ಬಳಿಕ ಕಡಿಮೆ ಆಗಿತ್ತು. ಈಗ ಕುಂಭಮೇಳದ ಟೀಕೆಯನ್ನು ಕೂಡ ಇತ್ತೀಚೆಗೆ ನಾವು ಕೇಳಿದ್ರಿ, ಅದು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ. ಆ ಬಳಿಕ ನಿನ್ನೆ ವಾಲ್ಮೀಕಿ ಏನು ಮಹರ್ಷಿ ಅವರ ಜಾತ್ರೆ ನಡೀತಾ ಇದೆ ದಾವಣಗೆರೆಯಲ್ಲಿ. ಆ ಒಂದು ವೇದಿಕೆ ಮೇಲೆ ಸಚಿವರಾದಂಥ ಮಹದೇವಪ್ಪನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಾಮಾಯಣದ ಬರೆದಂತಹ ವಾಲ್ಮೀಕಿ ರಾಮಾಯಣವೇ ಬೇರೆ ಇದೆ, ಆದರೆ BJP ಅದನ್ನು ಬೇರೆ ರೀತಿಯಾಗಿ ತಿರುಚಿ ಒಂದು ರಾಜಕೀಯಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ಒಂದಷ್ಟು ಗಂಭೀರ ಆರೋಪವನ್ನು ಮಾಡಿದ್ರು. ಇದಕ್ಕೆ ಪೂರಕ ಎಂಬಂತೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಧ್ವನಿಗೂಡಿಸಿದ್ದಾರೆ. ಮಹದೇವಪ್ಪನವರು ಹೇಳಿದ್ದು ಕರೆಕ್ಟಾಗಿದೆ. BJPಗರಿಗೆ ರಾಮಾಯಣದ ಮೂಲ ಅಂಶಗಳೇ ಗೊತ್ತಿಲ್ಲ, ಕೇವಲ ರಾಜಕೀಯಕ್ಕೆ ಅಷ್ಟಕ್ಕೆ ಬಳಸ್ಕೊಂಡು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ಹನುಮಾನ್ ಚಾಲಿಸ ಗೊತ್ತಿಲ್ಲ, ಯಾವುದು ರಾಮಾಯಣದ ಒಂದಷ್ಟು ವಿಶೇಷಣಗಳೇ ಗೊತ್ತಿಲ್ಲ. ಹಾಗಾಗಿ ಕೇವಲ ರಾಜಕೀಯಕ್ಕೆ ಮಾತ್ರ ಈ ವಾಲ್ಮೀಕಿಯ ರಾಮಾಯಣ ಸೀಮಿತ ಆಗಿದೆ. ಆ ವಾಲ್ಮೀಕಿ ರಾಮಾಯಣವೇ ಬೇರೆ, BJPಯವರು ಬಳಸ್ತಕ್ಕಂತಹ ರಾಮಾಯಣವೇ ಬೇರೆ, ಕೇವಲ ರಾಜಕೀಯಕ್ಕೆ ಅಷ್ಟಕ್ಕೆ ಸೀಮಿತ ಮಾಡಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ತೀಕ್ಷ್ಣವಾಗಿ ಕೂಡ BJP ನಾಯಕರು ಒಂದಷ್ಟು ತಿರುಗೇಟನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ.
ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಧರ್ಮ ಯುದ್ಧ ಶುರುವಾಗ್ಬಿಟ್ಟಿದೆ ಅನ್ನುವಂಥ ಪ್ರಶ್ನೆ ಬಹುತೇಕ ಸಲ ನಮ್ಮನ್ನ ಕಾಡ್ತಾ ಇರುತ್ತೆ. ಕಾರಣ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇರುವ ಒಂದೊಂದು ಹೇಳಿಕೆಗಳಿಂದಾಗಿ. ನಿನ್ನೆ ಎಚ್.ಸಿ. ಮಹದೇವಪ್ಪ ಆಯ್ತು, ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಸರದಿ, ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಆಯ್ತು, ಸಂತೋಷ್ ಲಾಡ್ ಆಯ್ತು, ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳೋ ಪ್ರಕಾರ ಬಿಜೆಪಿ ಶಾಸಕರಿಗೆ ಧರ್ಮ ಬೇಡ, ಓಟ್ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಎಷ್ಟು ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲಿಸಾ ಗೊತ್ತಿದೆ, ರಾಮಾಯಣ ಗೊತ್ತಾ, ಎಷ್ಟು ಜನಕ್ಕೆ ಗೊತ್ತಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ವೀರ್ ಸಾವರ್ಕರ್ ಇತಿಹಾಸ ಗೊತ್ತಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಾ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ, ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ಇಲ್ಲಿ ಏನು ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದ್ರೆ ಇವತ್ತು ಯಾರು ನಾವು ಈ ರೀತಿನೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹಾದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ ಅದು ಬೇರೆದಿದೆ ಅಂತ. ಬಿ ಜೆ ಪಿಯವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ್ ರಾಮಾಯಣನೂ ಓದಿಲ್ಲ. ನಾನು ಹೇಳಿದ್ದೀನಲ್ಲ ಎಷ್ಟು ಸರಿ, ಅವರಿಗೆ ಕರೆಸ್ಬಿಟ್ಟು ಕೇಳಿಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು, ಅವೆಲ್ಲ ಹೇಳ್ತಾರಾ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರ್ದಿರೋದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ರಾಜಕೀಯ ವ್ಯಕ್ತಿಗಳಿಗೆ ಧರ್ಮನೇ ಆಧಾರ ಆಗ್ಬಿಟ್ಟಿದೆಯಾ ರಾಜಕಾರಣ ಮಾಡೋಕೆ? ಎಸ್ಪೆಷಲಿ ಕಾಂಗ್ರೆಸ್ ನಾಯಕರ ಈ ಸ್ಟೇಟ್ಮೆಂಟ್ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಖಂಡಿತ ಶ್ರುತಿ, ಈ ಹಿಂದಿನಿಂದನೂ ಕೂಡ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಒಂದಷ್ಟು ಆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದಂತೂ ಸತ್ಯ. ಈಗ ಅದು ಮತ್ತಷ್ಟಕ್ಕೆ ತಾರಕಕ್ಕೆ ಹೋಗ್ತಾನೆ ಇದ್ದಾವೆ. ಅದರಲ್ಲೂ ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆದಾಗಿಂದಂತಲೂ ಕೂಡ ಕಾಂಗ್ರೆಸ್ನವರು ಒಂದಷ್ಟು ರಾಮನ ಬಗ್ಗೆ ಟೀಕೆ ಮಾಡುವಂಥದ್ದು ಇದ್ದೇ ಇತ್ತು. ಈಗ ಅದು ಸ್ವಲ್ಪ ಮಟ್ಟಿಗೆ ಚುನಾವಣೆ ಬಳಿಕ ಕಡಿಮೆ ಆಗಿತ್ತು. ಈಗ ಕುಂಭಮೇಳದ ಟೀಕೆಯನ್ನು ಕೂಡ ಇತ್ತೀಚೆಗೆ ನಾವು ಕೇಳಿದ್ರಿ, ಅದು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ. ಆ ಬಳಿಕ ನಿನ್ನೆ ವಾಲ್ಮೀಕಿ ಏನು ಮಹರ್ಷಿ ಅವರ ಜಾತ್ರೆ ನಡೀತಾ ಇದೆ ದಾವಣಗೆರೆಯಲ್ಲಿ. ಆ ಒಂದು ವೇದಿಕೆ ಮೇಲೆ ಸಚಿವರಾದಂಥ ಮಹದೇವಪ್ಪನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ.